ಮ್ಯಾವ್ ಬೆಕ್ಕು ತೋರಿಸ್ತೀವಿ, ಬೆಕ್ಕು ಕಾಣಿಸುತ್ತೆ. ಇವಳು ಇದಕ್ಕೆ ತುಂಬ ಹಿಂಸೆ ಕೊಡ್ತಾಳೆ ಗಾಯ್ಸ್. ಇವಳಷ್ಟು ಹಿಂಸೆ ಇದಕ್ಕೆ ಯಾರು. ಶಿವಮೊಗ್ಗ ಫೇಮಸ್ಸು ದೊಡ್ಡ ಒಳ್ಳೆ ತುಂಗಭದ್ರಾ ನದಿಯಿಂದ ನೀರು ಬರೋದು. ಅಲ್ಲೇ ನಾವೆಲ್ಲ ಬಟ್ಟೆ ಇಲ್ಲ. ಬಿಸ್ಕೆಟ್ ತಿನ್ನೋದು ತಿಂತಾ ಇಲ್ಲ. ನಾನು ಹಿಂಗೆ ತಿನ್ನಿಸ್ಬೇಕಾಯ್ತು ಇವನಿಗೆ. ನಾನು ತಿನ್ಸಿ ಅಮೂಲ್ಯ, ನೀನು ರಾಗಿ ಬಿಸ್ಕೆಟ್ ಹೋಯ್ತು. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಮತ್ತೊಂದು ಲಾಗು ಶಿವಮೊಗ್ಗ. ಅಲ್ಲೇ ನೋಡಿ, ಸಂಜೆ 4 ಗಂಟೆ ಆಗಿದೆ. ಸನ್ಸೆಟ್ ಆಗ್ತಾಯಿದೆ. ಹಿಂದೆ ಕಾಣಿಸ್ತಾ ಇರ್ಬೋದು ಸನ್ಸೆಟ್. ಆ್ಯಕ್ಚುಲಿ ನೋಡ್ಕೊಳ್ಳಿ, ಸನ್ಸೆಟ್ ಅನಿಸುತ್ತೆ ಇವಾಗ. ಸನ್ಸೆಟ್ ಆಗ್ತಾಯಿದ್ರೆ ಇಲ್ಲಿ ನೋಡಿ, ನಮ್ಮ ಮೇಕೆ ಮರಿ ಎದ್ದು ನಿಂತ್ಕೊಂಡು ಮೇಯ್ತಾ ಇದೆ ಗೊತ್ತಾ. ನೋಡಿ ಊಟಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾಯಿದೆ. ಇದ್ದಾಗ ತಿನ್ನಲ್ಲ ಗೈಸ್, ಖಾಲಿ ಆಗುವಾಗ ಎಗ್ರಿ ತಿನ್ನುತ್ತೆ. ಯೋಚನೆ ಮಾಡಿ. ಇವಳು ನೋಡಿ ಇಲ್ಲೇ ಕ್ಯಾಮ್ರಾ ನೋಡ್ಕೊಂಡಿದ್ದಾಳೆ. ಯಾಕಂತ ನನಗೂ ಗೊತ್ತಿಲ್ಲ. ಇವಳು ಫೇಮಸ್ ಮಾಡೋಕ್ಕೆ ನನ್ನ ಜೊತೆಗೆ. ಇದು ನೋಡಿದ್ರೆ ನಮ್ಮ ಅಜ್ಜಿ ಅಂಗಡಿ. ಬಿಸ್ಕೆಟ್, ಕುರ್ಕುರೆ, ದಟ್ ಈಸ್ ನಮ್ಮ ಅಜ್ಜಿ. ಅಷ್ಟೇ ಗೈಸ್. ನೋಡಿ ಕಸ್ಟಮರ್ ಕಾರ್ ಬಂದಿದೆ. ಇಲ್ಲೆಲ್ಲ ಟೀಗಿ ತಗೊಂಡು ಕುಡಿತಾ ಇರ್ತಾರೆ ಅಷ್ಟೇ ಗೈಸ್. ಇಲ್ಲಿ ನೋಡ್ರಿ ಮೇಕೆ ಮೇಯ್ತಾ ಇದೆ. ಇನ್ನು ಬೇರೆ ಏನಿಲ್ಲ. ಇದು ನೆನ್ನೆ ನೈಟ್ ತೋರಿಸಿದೆ ನಿಮಗೆ, ಪಿಲ್ಲರ್ ಅಂತ. ಇದ್ರ ತುಂಬ ನೀರಿದೆ, ಬಾವಿಯ ನೀರು. ಇಲ್ಲಿ ಬಂದರೆ ನಿಮಗೆ ಮ್ಯಾವ್ ಬೆಕ್ಕು ತೋರಿಸ್ತೀವಿ, ಬೆಕ್ಕು ಕಾಣಿಸುತ್ತೆ. ಇವಳು ಇದಕ್ಕೆ ತುಂಬ ಹಿಂಸೆ ಕೊಡ್ತಾಳೆ ಗಾಯ್ಸ್. ಇವಳಷ್ಟು ಹಿಂಸೆ ಇದಕ್ಕೆ ಯಾರು ಕೊಡಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಹಿಂಸೆ ಕೊಡ್ತಾಳಂತ. ಕೈಯಲ್ಲೇ ಇಟ್ಕೊಂಡಿರ್ತಾಳೆ. ಇವಾಗ ಇನ್ನೊಂದೇನೆಂದರೆ ಏನಿಲ್ಲ ಗೈಸ್, ಅಷ್ಟೇ. ಇವಾಗ ನಮ್ಮ ನಡೆ ಮತ್ತೆ ಹೊರಗಡೆ ಹೋಗ್ತೀವಿ ಗಾಯ್ಸ್. ಬೆಕ್ಕು ಮಿಂಡ್ರಿ ಕೊಟ್ಟು ಬೇಕು ನಮ್ಮ ಪರ್ಚ್ಬಿಡ್ತು. ಇವಳು ಮಾಡಿದ ಕೆಲಸನೇ ಗೈಸ್. ಹೆಂಗೆ ಪರ್ಚಿ ನೋಡಿ ಓಡೋಗ್ತಿದೆ ನೋಡ್ರಿ. ಆ ಬೆಕ್ಕು ಪರ್ಚ್ಬಿಡ್ತು. ಅದೇನು ಮಾಡೋಕ್ಕಾಗಲ್ಲ. ನೋಡಿ ವೆದರ್ ಹೆಂಗಿದೆ ಅಂತ 4 ಗಂಟೆಲಿ. ವೆದರ್ ಹೆಂಗಿದೆ ಅಂತ. ಬ್ಯಾಡ್ ವರ್ಡ್ಸ್ ನಾಟ್ ಅಲೌಡ್ ಗೈಸ್. ಇವಾಗ ನಾವು ಚಾನಲ್ ಹತ್ರ ಬಂದಿದ್ದೀವಿ. ಪ್ರತಿ ರಾತ್ರಿ ಹೇಳ್ತೀನಲ್ಲ, ಚಾನಲ್ ಇದೆ ಅಂತ. ಅದು ನೋಡಿ, ಇದೇ ಚಾನಲು. ಇಲ್ಲಿ ನಮ್ಮ ಚಿಕ್ಕಮ್ಮ ಬಟ್ಟೆ ಒಗಿತಾ ಇದ್ದಾರೆ. ಇಲ್ಲಿ ಫ್ರೆಶ್ಶಾಗಿ ತುಂಗಭದ್ರಾ ಹೊಳೆಯಿಂದ ನೀರು ಬರುತ್ತೆ. ಶಿವಮೊಗ್ಗ ಫೇಮಸ್ಸು ದೊಡ್ಡ ಹೊಳೆ ತುಂಗಭದ್ರಾ ನದಿಯಿಂದ ನೀರು ಬರೋದು. ಅಲ್ಲೇ ನಾವೆಲ್ಲ ಬಟ್ಟೆ ಒಗೆಯೋದು, ಯೂಸ್ ಎಲ್ಲ ಮಾಡ್ತೀವಿ. ಸ್ನಾನ ಮಾಡೋಕ್ಕೆ ಸಖತ್ತಾಗಿರುತ್ತೆ ನೀರು. ಫುಲ್ ನೋಡಿ ಕ್ರಿಸ್ಟಲ್ ಕ್ಲಿಯರ್ ನೀರಿರುತ್ತೆ. ನಮ್ಮ ತಂಗಿ ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾಳೆ. ಇಲ್ಲಿ ಕುತ್ಕೊಂಡು ತಿಂತಿದ್ದಾಳೆ ನೋಡಿ. ಎಲ್ಲಿಗೋ ಹೋಗಿದ್ಲು ಮೇಕಪ್ ಅಂತೇಳಿ ಫೋಟೋಶೂಟ್ಗೆ. ಇವಾಗ ಬಂದಿದ್ದಾಳೆ. ಇಲ್ಲಿ ನೋಡಿದ್ರೆ ಹೂವು ದೇವ್ರ ಪೂಜೆ ಮಾಡೋಕ್ಕೆ ನಮ್ಮ ಮನೆಗೆ ನಾವೇ ದುಡ್ಡು ಕೊಟ್ಟೆಲ್ಲ ಹೂವು ತರಲ್ಲ. ಇಲ್ಲೇ ಫ್ರೀಯಾಗಿ ಸಿಗುತ್ತೆ. ನಾವೇ ಬೆಳೆಸಿರೋದು. ಅದೇ ನಾನಲ್ಲ, ಇಲ್ಲಿರೋರು ಬೆಳೆಸಿದ್ದಾರೆ. ಸಾರಿ. ಈಗ ಐಸ್ ಕ್ರೀಮ್ ತಿನ್ನೋಣ ಗೈಸ್. ಇವಳಿಗೆ ಐಸ್ ಕ್ರೀಮ್ ಇಲ್ಲ ಅಂತ ಬೇಜಾರಾಗಿದ್ದಾಳೆ. ಯಾಕಂದರೆ ಅವಳು ಮಾತಾಡ್ಸಲ್ಲ. ಹಂಗೆ ಸ್ವಲ್ಪ ಕೋಳಿ ಜಗಳ. ಸದ್ಯಕ್ಕೆ ನಾನು ಐಸ್ ಕ್ರೀಮ್ ತಿಂತೀನಿ. ನೋಡಿ ಗೈಸ್, ಐಸ್ ಕ್ರೀಮ್ ಓಪನ್ ಮಾಡೀನಿ. ಐಸ್ ಕ್ರೀಮ್ ಸಖತ್ತಾಗೈತೆ, ಕೋಲ್ಡಾಗೈತೆ. ತಿಂತಾ ಇದ್ರೆ ಕಳ್ದೋಗ್ಬಿಡ್ತೀವಿ. ಆಗ್ತಾಯಿದೆ ಐಸ್ ಕ್ರೀಮು. ಇದರಲ್ಲಿ ಚಾಕೋ ನಟ್ಸಿದೆ ನೋಡಿ. ಈ ಐಸ್ ಕ್ರೀಮ್ ತಿಂತಾಯಿದ್ರೆ ಚೆನ್ನಾಗಿದೆ. ನಾನು ಯಾವಾಗಲೂ ಆ್ಯಕ್ಚುಲಿ ಐಸ್ ಕ್ರೀಮ್ ತಿನ್ನಲ್ಲ. ಮತ್ತು ನಮ್ಮ ತಂಗಿ ತಂದು ಕೊಡ್ಲಂತ ತಿಂತಾಯಿದ್ದೀನಿ ಅಷ್ಟೇ. ಇವಳಿಗೆ ಐಸ್ ಕ್ರೀಮೇ ಇಲ್ಲ ಗೈಸ್, ಅದಕ್ಕೆ ಅಳ್ತಾ ಇದ್ದಾಳೆ ನೋಡಿ. ಇವಳು ಮಾತಾಡ್ಸಲ್ಲ ಗೈಸ್. ಅದಕ್ಕೆ ನನ್ನ ತಪ್ಪೇನಿಲ್ಲ. ನಾವು ಬಾಳೆ ನಾವು ತಿನ್ನೋಣ. ನಾನು ಐಸ್ ಕ್ರೀಮ್ ತಿಂದು ಊಟನೂ ತಿಂದಿದ್ದಾಯಿತು. ತುಂಬ ಬೋರಿಂಗ್ ಆಗಿತ್ತು ಡೇ. ನನಗೆ ಏನೂ ಮಾಡೋಕ್ಕಾಗಿಲ್ಲ. ಇವಾಗ ಬಿಸ್ಕೆಟ್ ತಂದಿದ್ದೀನಿ ನೋಡಿ. ಬಿಸ್ಕೆಟ್ ನನ್ನ ಕೈಲಿದೆ. ವೈ ಬಿಕಾಸ್ ಈಸ್ ಇಲ್ಲಿ ನೋಡಿ ಪಾಪ ಎರಡೂ ಹಸ್ಕೊಂಡು ಮಲ್ಕೊಂಡಿದ್ದಾವೆ. ಬಿಸ್ಕೆಟ್ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ನೋಡಿ. ಇದು ಬೊಗಳ್ತಾ ಇದೆ ಅದಕ್ಕೆ ಸಪ್ರೇಟ್ ಹಾಕೋಣ ನೋಡಿ. ತಿಂತಾ ಇಲ್ಲ. ಎಷ್ಟು ಕೊಬ್ಬಿರಬೇಡ ಅಂದರೆ ತಿಂತಾ ಇದೆ. ಇದು ಯಾಕೆ ಬಿಸ್ಕೆಟ್ ತಿಂತಾರೆ ಅಂತ ನಂಗೆ ಅರ್ಥ ಆಗ್ತಾಯಿದೆ. ಇದಕ್ಕೆ ಮೂಳೆನೇ ಬೇಕನ್ಸುತ್ತೆ. ಅದ್ರ ಬಂದು ಇದಕ್ಕಾದರೂ ಹಾಕೋಣ. ಹಿಂಗೆ ಹಾಕಿದ್ರೆ ಇಲ್ಲಿ ತಿಂತಾವೆ. ಇದು ಯಾಕೆ ತಿಂತಾಯಿಲ್ಲ ಗಾಯ್ಸ್. ಫೈನಲಿ ತಿಂತು ಗಾಯ್ಸ್. ಹಾಕೋದು ಬೇಡ ಅಂದ್ಕೊಂಡಿದ್ದೆ, ತಿಂದ್ಬಿಟ್ಟ. ಇವಾಗ ಹಾಕ್ತಾ ಇದ್ದೀನಿ. ತಿನ್ನು ಎದ್ದೋಳು. ಆದರೆ ಕೂತಿರೋ ಜಾಗದಿಂದ ಎದ್ದೊಳ್ತಿಲ್ಲ ಗಾಯ್ಸ್. ಇದು ನೋಡಿ ಪಾಪ ನಿಂತ್ಕೊಂಡು ತಿಂತಾ ಇದೆ. ಇದೈತಾ ಇದು ಕುತ್ಕೊಂಡಿರೋ ಜಾಗದಿಂದ ಎದ್ದೊಳ್ತಾ ಇಲ್ಲ. ಯಾಕೆ ಎದ್ದೇಳ್ತಾರೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ. ಮನೆ ಒಳಗಡೆ ಬಂದರೆ ನಮ್ಮ ಚಿಕ್ಕಮ್ಮ ಮಲಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಅರೆ ಮಲ್ಕೊಂಡು ಫೋನ್ ನೋಡ್ತಾ ಇದ್ದಾರೆ ಗಾಯ್ಸ್.
ನೋಡಿ ಏನು ನೋಡ್ತದೆ ಅಂತ ನೀವು ಮಾಡೋದು ಕಲೀರಿ. ಆನ್ಲೈನಲ್ಲಿ ಬರೀ ಅಡುಗೆ ಎಲ್ಲ ಮಾಡೋದು, ಈ ಥರ ಡಿಸೈನ್ ಮಾಡೋದು ಕಲಿಬೇಕು ಅಂತ तेजस्वी लोग हैं हमारे पास. ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ದಾಳೆ. ನಮ್ಮ ಚಿಕ್ಕಮ್ಮನೂ ಅಷ್ಟೇ, ಅವರು ಫೋನಲ್ಲಿ ಏನೋ ಮಾತಾಡ್ತಾ ಇದ್ದಾರೆ ಯಾಕೋ. ನಾವೇನು ಮಾಡ್ತಾ ಇಲ್ಲ ಇವಾಗ ಸದ್ಯಕ್ಕೆ ನನ್ನ ಜೋಬಲ್ಲಿ ಒಂದು ಡೈರಿ ಮಿಲ್ಕ್ ಐತೆ ಗಾಯ್ಸ್, ನಮ್ಮ ತಂಗಿ ಕೊಟ್ಟಿದ್ದು. ಲ್ಯಾಟ್ರಿ ಅದು ಮೆಲ್ಟಾಗಿ ನೀರಾಗ್ಬಿಟ್ಟೈತೆ. ಇವಾಗ ಫ್ರಿಜ್ಜಲ್ಲಿ ಇಡಬೇಕು ಅಂತ ಅಂದ್ಕೊಂಡೆ, ಆದರೆ ಇಲ್ಲೊಂದು ಕಳ್ಳಿದ್ದಾಳೆ. ಅವಳು ಕಳ್ಳಿ ಬಂದು ಇವಳು ನೋಡಿ ನಾನು ಫ್ರಿಜ್ಜಲ್ಲಿ ಇಡಬೇಕು ಅನಿಸ್ತಾ ಇಲ್ಲ. ಅದಕ್ಕೆ ನಾನು ಫ್ರಿಜ್ಜಲ್ಲಿ ಇಡಲ್ಲ. ಅಮೂಲ್ಯ, ನೀನು ರಾಗಿ ಬಿಸ್ಕೆಟ್ ಹೋಯ್ತು ಎತ್ಕೊಂಡು ನೋಡೋದು ಗಾಯ್ಸ್. ಅವಳು ತಿನ್ನಕ್ಕೆ ತಂದಿದ್ದರೆ ಇವಳು ಎತ್ಕೊಂಡು ನೋಡ್ಬಿಟ್ಟು ನಾನಿವಾಗ ಫ್ರಿಜ್ಜಲ್ಲಿ ಇಕ್ಕೊಂತೀನಿ. ಒಂದು 10 ನಿಮಿಷ ಇಕ್ತಾರೆ ಗಟ್ಟಿ ಆಗುತ್ತೆ. ಊಟ ಇವಾಗ ತಾನೇ ಮಾಡಿದ್ದೀನಿ, ಆಮೇಲೆ ಫ್ರಿಜ್ಜಲ್ಲಿ ಇಕ್ಕರೆ ಡೈರಿ ಮಿಲ್ಕ್ ತಿಂದರೆ ಆಯಿತು. ನೋಡಿ ಬಿಸ್ಕೆಟ್ ತಿಂದಿದ್ದಾನೆ. ಇವಾಗ ಇನ್ನೊಂದು ಪ್ಯಾಕ್ ಬಿಸ್ಕೆಟ್ ಐತಿ, ಇನ್ನೊಂದು ಪ್ಯಾಕು ಬಿಸ್ಕೆಟ್ ಹಾಕ್ಬಿಡ್ತೀವಿ. ಪಾಪ ಒಂದೇ ಪ್ಯಾಕ್ ಬಿಸ್ಕೆಟಲ್ಲಿ ಹೊಟ್ಟೆ ತುಂಬಲ್ಲ. ಯಾರು ಅಂತ ನನಗೆ ಪರಿಚಯ ಇಲ್ಲ, ಇವತ್ತೇ ಬಿಸ್ಕೆಟ್ ಹಾಕ್ತಿರೋದು. ನೆನ್ನೆ ಒಂದು ದಿವಸ ಹಾಕಿದ್ದೆ ನೋಡಿ, ಎದ್ರುಕೊಳೋದಿಲ್ಲ. ಹಂಗೆ ಏನು ಮಾಡಿದ್ರು ಏನು ಮಾಡಲ್ಲ, ಮುದ್ದು ಮಾಡಿದ್ರೆ ಮಾಡಿಸ್ಕೊತಾನೆ. ನೋಡಿ ಇಲ್ಲಿ ಒಂದು ಪಕ್ಕದಾಗಿ ಕೂತ್ಕೊಂಡಿದ್ದೀನಿ, ಏನು ಮಾಡಲ್ಲ. ಬಿಸ್ಕೆಟ್ ತಿನ್ನೋದು ತಿಂತಾಯಿಲ್ಲ. ನಾನು ಹಿಂಗೆ ತಿನ್ನಿಸ್ಬೇಕಾಯ್ತು ಇವನಿಗೆ. ನಾನು ತಿನ್ಸಿಲ್ಲ ಅಂದರೆ ತಿನ್ನೋದೇ ಇಲ್ಲ. ಏನು ಮಾಡೋದು ನನಗೆ, ಮಗುನ ಏನಾದರೂ ಮಗುನೇ ಗೈಸ್. ಪಾಪ ನಾಯಿಗಳಿಗೆ ಮುಖ ಪ್ರಾಣಿಗೆ ನಾವೇ ಮಗು ಥರ ನೋಡ್ಕೊಬೇಕು. ಅದಕ್ಕೆ ನೋಡ್ಕೊಳೋಣ. ನೀವು ನಿಮ್ಮ ಮನೆ ಹತ್ರ ನಾಯಿಗಳಿದ್ರೆ ನೋಡ್ಕೊಳ್ರಿ ಅಷ್ಟೇ ಗೈಸ್.